ಮೊನ್ನೆ ಫ್ಲೈಟ್ ದುರಂತ, ಈಗ ಪ್ರವಾಹ ಸಂಕಷ್ಟ. ಗುಜರಾತಿಗೆ ಗಾಯದ ಮೇಲೆ ಬರೆ. ನಿರಂತರ ಮಳೆಗೆ ಮುಳುಗಿ ಹೋದ ಸೂರತ್. ಜಲಪಾತದಂತೆ ಧುಮ್ಮಿಕ್ಕುತ್ತಿದೆ ನೀರು. ಮುಳುಗಿ ಹೋದ ಅಂಗಡಿಗಳು, ಮನೆಗಳು, ಕೊಚ್ಚಿ ಹೋದ ಕಾರುಗಳು. ಹೇಗಿವೆ ಆ ಭೀಕರ ದೃಶ್ಯಗಳು?造烟的全部车啊，摩托车已经没进。变昨天，别打个孩子往上。ಮಳೆ ಮಳೆ ಎಲ್ಲೆಲ್ಲೂ ಮಳೆ. ಎತ್ತ ನೋಡಿದ್ರೂ ವಿನಾಶಕಾರಿ ಮಳೆ, ವಿಧ್ವಂಸದ ಮಳೆ. ಕರ್ನಾಟಕದಿಂದ ಕನ್ಯಾಕುಮಾರಿವರೆಗೆ, ಅಮೆರಿಕದಿಂದ ಚೀನಾವರೆಗೆ ಎಲ್ಲ ಕಡೆಯೂ ಭಾರೀ ಮಳೆ ಆಗ್ತಾ ಇದ್ದು ನದಿಗಳು ಅಣೆಕಟ್ಟುಗಡೆ ಒಡೆದು ಹೋಗ್ತಾ ಇವೆ. ಭಾರೀ ಪ್ರವಾಹ ಸೃಷ್ಟಿಯಾಗಿ ಜನರು ವಿಲವಿಲ ಒದ್ದಾಡ್ತಿದ್ದಾರೆ. ನಾಲ್ಕುನೂರು ಮಿಲಿಮೀಟರ್ ಮಹಾಮಳೆಗೆ ಮುಳುಗಿ ಹೋಯಿತು ವಜ್ರದ ನಗರಿ. 500ಕ್ಕೂ ಹೆಚ್ಚು ಮನೆಗಳು ಜಲಾವೃತ, 62 ರಸ್ತೆಗಳು ಸಂಪೂರ್ಣ ಮುಳುಗಡೆ. ದೇವಸ್ಥಾನಕ್ಕೂ ಜಲದಿಗ್ಬಂಧನ, ಬೆಚ್ಚಿ ಬೀಳಿಸೋ ಪ್ರವಾಹ ದೃಶ್ಯಗಳು. ಈ ಬಾರಿ ಅತಿಯಾದ ಮಳೆಯಾಗ್ತಾ ಇದೆ. ಅತಿಯಲ್ಲೇ ಅತಿಯಾದ ಮಳೆ, ನಿರಂತರ ಮಳೆ ಪ್ರವಾಹಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೆಲವು ಕಡೆ ಮಳೆಯಿಂದ ಜಲಪ್ರಳಯವೇ ಉಂಟಾಗಿದೆ. ಯಾವುದೋ ಒಂದು ಕಡೆ ಮಾತ್ರ ಅಲ್ಲ, ಎಲ್ಲ ಊರುಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ದೇಶಗಳಲ್ಲೂ ಮಳೆ ವಿಧ್ವಂಸಗಳನ್ನು ಸೃಷ್ಟಿಸಿದ್ದು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ.造烟的全部车啊，摩托车已经没进。ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಥಟ್ಟಂತ ಇದನ್ನ ಯಾವುದೋ ಹಾಲಿವುಡ್ ಸಿನಿಮಾ ದೃಶ್ಯ ಅಂತ ಅನ್ಕೋಬೇಡಿ. ಇದು ಚೀನಾದಲ್ಲಿನ ಸದ್ಯದ ಪರಿಸ್ಥಿತಿ. ಅಲ್ಲಿ ಮಹಾಮಳೆಗೆ ನದಿಗಳು ತುಂಬಿ ಹೋಗಿ ಅಣೆಕಟ್ಟುಗಳು ಕಿತ್ತು ಹೋಗ್ತಾ ಇವೆ. ನೀವು ನೋಡಬಹುದು, ಅತಿ ಎತ್ತರದ ಒಂದು ದೊಡ್ಡ ಫ್ಲೈ ಓವರ್ ಕಿತ್ತು ಹೋಗಿದ್ದು ಅದರ ಮೇಲೆ ಓಡಾಡ್ತಾ ಇದ್ದ ವಾಹನಗಳೆಲ್ಲ ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿವೆ. ಒಂದು ದೊಡ್ಡ ಟ್ರಕ್ ರಸ್ತೆಯ ಮತ್ತೊಂದು ಬದಿಗೆ ಹೋಗಿ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಇನ್ನು ಪಾತಾಳಕ್ಕೆ ಬೀಳಬೇಕು ಅನ್ನುವಷ್ಟರಲ್ಲಿ ಡ್ರೈವರ್ ಬ್ರೇಕ್ ಹಾಕಿ ನಿಲ್ಲಿಸಿದ್ದು ಗಾಡಿಯ ತಲೆ ಮತ್ತು ಡ್ರೈವರ್ ಇಬ್ಬರು ಗಾಳಿಯಲ್ಲಿ ಹಾರಾಡ್ತಾ ಇದ್ದಂತಿದೆ. ನಗರಗಳಲ್ಲಿ ಸಮುದ್ರದಂತೆ ಭೀಕರವಾಗಿ ನೀರು ಹರಿತಾ ಇದೆ. ರಸ್ತೆಯಲ್ಲಿ ಓಡಾಡ್ತಾ ಇರೋ ಕಾರುಗಳು, ವಾಹನಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಅಲ್ಲಿನ ಮಾಲ್ಗಳೆಲ್ಲ ಕೆರೆಗಳಂತೆ ಆಗಿದ್ದು ಶಾಪಿಂಗ್ ಮಾಲ್ಗಳಿಗೆ ಮಳೆಯ ಕೊಚ್ಚೆ ನೀರೆಲ್ಲ ಜಲಪಾತದಂತೆ ಧುಮುಕ್ತಾ ಇದೆ. ಕಾರು, ಬಸ್ಸು, ಐಷಾರಾಮಿ ವಾಹನಗಳು ನೀರಲ್ಲಿ ಜಲಸಮಾಧಿ ಆಗಿದ್ದು ಮುಳುಗಿ ಹೋದ ನಗರದಲ್ಲಿ ಕಾಣೆಯಾದವರಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ನೀವು ಇಷ್ಟೊತ್ತು ನೋಡಿದ್ದೆಲ್ಲ ಚೀನಾದಲ್ಲಿ ಉಂಟಾಗಿರೋ ಜಲಪ್ರಳಯವನ್ನ.
ಮಳೆ ಅಲ್ಲಿ ಕಂಡು ಕೇಳರಿಯದ ಮಹಾ ವಿಧ್ವಂಸವನ್ನ ಸೃಷ್ಟಿಸಿದೆ. ದೂರದ ಚೀನಾದಲ್ಲಿ ಪ್ರವಾಹ ಆದರೆ ನಮಗೇನೋ ಅಂತ ಅಂದುಕೊಳ್ಳಬಹುದು. ಚೀನಾದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಗುಜರಾತ್ನಲ್ಲಿ 1 ವಾರದಿಂದ ಎಡಬಿಡದೆ ಸುರಿದಿರೋ ಮಳೆ ವಜ್ರದ ನಗರಿಯಲ್ಲಿ ಜಲಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಮುಳುಗಿ ಹೋದ ನಗರ, ಮನೆಗಳಲ್ಲಿ ಆಳುದ್ದ ನೀರು. ನೋಡಿ, ಇದೇ ಸೂರತ್ ನಗರ, ವಜ್ರಗಳ ಊರು. ಸದಾ ವ್ಯಾಪಾರ ವಹಿವಾಟುಗಳಿಂದ ತುಂಬಿ ತುಳುಕುತ್ತಿದ್ದ ಊರಲ್ಲಿ ಈಗ ನೀರು ತುಂಬಿಕೊಂಡಿದೆ. ನೀರು ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ. ವಸತಿ ಪ್ರದೇಶಗಳೆಲ್ಲ ಜಲಾವೃತ ಆಗಿವೆ. ಮನೆಗಳ ಮುಂದೆಲ್ಲ 4-5 ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು, ನೀರಿಲ್ಲದ ಜಾಗವೇ ಕಾಣದಂತಾಗಿದೆ. ಖಾಲಿ ಜಾಗಗಳೆಲ್ಲ ಕೆರೆಗಳಂತೆ ಆಗಿವೆ. ಮನೆಗಳಿಗೂ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ನೋಡಿ, ರಸ್ತೆಯಲ್ಲಿ ಜಲಪಾತದಂತೆ ಹರಿತಾ ಇರೋ ನೀರು ನೆಲಮಹಡಿಯ ಅಂಗಡಿಗಳನ್ನೆಲ್ಲ ಹೇಗೆ ಮುಳುಗಿಸಿ ಬಿಟ್ಟಿದೆ ನೋಡಿ. ಇಡೀ ಅಂಗಡಿಗಳೇ ಮುಳುಗಿ ಅದರಿಂದ ನೀರು ಆಚೆ ಬರ್ತಾ ಇದೆ. ಅಂಗಡಿಗಳಲ್ಲಿದ್ದ ಸರಕು ಸರಂಜಾಮುಗಳೆಲ್ಲ ನೀರಿಗೆ ಆಹುತಿಯಾಗಿವೆ. ಸದ್ಯಕ್ಕೆ ಮಳೆ ನಿಂತರೂ ಅಂಗಡಿಗಳು ಮತ್ತು ಮನೆಗಳಲ್ಲಿ ತುಂಬಿಕೊಂಡಿರೋ ನೀರನ್ನು ಆಚೆ ಹಾಕಲು ಆಗ್ತಾ ಇಲ್ಲ. ನೀರು ಹೊರಹಾಕುವ ಮಷಿನ್ಗಳನ್ನು ಬಳಸಿ ಕೆಲಸ ಮಾಡಲಾಗ್ತಾ ಇದೆ. ದೋಣಿಗಳ ಮೂಲಕ ಸಂಚಾರ, ಟ್ರ್ಯಾಕ್ಟರ್ ಮೂಲಕ ಜನರ ರಕ್ಷಣೆ. ರಸ್ತೆಗಳು ಇದ್ರೆ ವಾಹನಗಳು ಓಡಾಡಬಹುದು. ಆದರೆ ರಸ್ತೆಗಳು ಮಾಯವಾಗಿ ಕೆರೆಗಳು ಸೃಷ್ಟಿಯಾಗಿದ್ರೆ ಸಂಚಾರ ಹೇಗೆ ಮಾಡೋಕ್ಕಾಗುತ್ತೆ? ಖಂಡಿತ ಕಾರು, ಬಸ್ಸು, ಸ್ಕೂಟರ್ ಪ್ರಯಾಣ ಅಸಾಧ್ಯ. ಅದಕ್ಕೆ ಈಗ ಪ್ರವಾಹದಲ್ಲಿ ಮನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ದೋಣಿಗಳ ಮೂಲಕ ರಕ್ಷಣೆ ಮಾಡಲಾಗ್ತಾ ಇದೆ. ವಾಹನಗಳು ಓಡಾಡ್ತಾ ಇದ್ದ ಜಾಗದಲ್ಲಿ ಈಗ ದೋಣಿಗಳು ಮಾತ್ರ ಓಡಾಡ್ತಾ ಇವೆ. ಕೆಲವೊಂದು ಕಡೆ ಟ್ರ್ಯಾಕ್ಟರ್ಗಳ ಮೂಲಕವೂ ಜನರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಬಿಡಲಾಗ್ತಾ ಇದೆ. ನೋಡಿ, ನೀರು ಎಷ್ಟೊಂದು ಎತ್ತರಕ್ಕೆ ಇದೆ ಅಂತ. ಮಹಿಳೆಯರ ಎದೆ ಮಟ್ಟಕ್ಕೆ ನೀರು ನಿಂತಿದ್ದು, ಅದರಲ್ಲೇ ಕಷ್ಟಪಟ್ಟುಕೊಂಡು ಬಂದ ಮಹಿಳೆಯರನ್ನ ಕಷ್ಟಪಟ್ಟು ಟ್ರ್ಯಾಕ್ಟರ್ ಹತ್ತಿಸಿ ರಕ್ಷಣೆ ಮಾಡಲಾಗಿದೆ. ಸದ್ಯ ನೀರು ನಿಂತಿರೋ ಪ್ರದೇಶದಲ್ಲಿ ಜನರನ್ನ ರಕ್ಷಣೆ ಮಾಡೋದೇ ಒಂದು ಸವಾಲಾಗಿದ್ದು, ಕೆಲವು ಕಡೆ ಟ್ರ್ಯಾಕ್ಟರ್ನಲ್ಲಿ ಜನರನ್ನ ಕರೆದುಕೊಂಡು ಹೋಗಲಾಗಿದೆ. ಈ ದೃಶ್ಯದಲ್ಲಿ 2 ವೃದ್ಧೆಯರು, ಒಬ್ಬ ಮಹಿಳೆ ಕಷ್ಟಪಟ್ಟು ಟ್ರ್ಯಾಕ್ಟರ್ ಹತ್ತಿರೋದನ್ನ ನೀವು ನೋಡಬಹುದು. ಟ್ರ್ಯಾಕ್ಟರ್ ಸಹ ಮುಕ್ಕಾಲು ಭಾಗ ಮುಳುಗಿದ್ದು ಆ ನೀರಲ್ಲಿ ರಕ್ಷಣಾ ಕಾರ್ಯವನ್ನ ಮಾಡಲಾಗಿದೆ.
ಸೂರತ್ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅಂತ ನೋಡೋದಾದ್ರೆ ಸೂರತ್ ನಗರದಲ್ಲಿ 346 ಮಿಲಿಮೀಟರ್, ಸೂರತ್ನ ಕಾಮ್ರೇಜ್ನಲ್ಲಿ 272 ಮಿಲಿಮೀಟರ್, ಪಲ್ಸಾನಾದಲ್ಲಿ 208 ಮಿಲಿಮೀಟರ್, ಸೂರತ್ನ ಬರ್ದೋಲಿಯಲ್ಲಿ 167 ಮಿಲಿಮೀಟರ್, ನರ್ಮದಾ ಜಿಲ್ಲೆಯ ಬರ್ದೋಲಿಯಲ್ಲಿ 167 ಮಿಲಿಮೀಟರ್, ತಾಪಿ ಜಿಲ್ಲೆಯ ದೋಲ್ವನ್ನಲ್ಲಿ 134 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಗುಜರಾತ್ನಲ್ಲಿ ಒಂದು ವಾರದಿಂದ ನಿರಂತರ ಮಳೆ ಆಗ್ತಾ ಇದೆ. ಕಳೆದ ವಾರ ಇಲ್ಲಿ ಮಹಾಮಳೆಗೆ 20ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ರು. ಮಧ್ಯದಲ್ಲಿ ಒಂದೆರಡು ದಿನ ಗ್ಯಾಪ್ ಕೊಟ್ಟಿದ್ದ ಮಳೆ ಮತ್ತೆ ತನ್ನ ಆರ್ಭಟ ಶುರು ಮಾಡಿದ್ದು ಭಾರೀ ಅನಾಹುತಗಳನ್ನು ಸೃಷ್ಟಿಸಿದೆ. ಕಾರುಗಳು ಗಾಡಿಗಳು ಕೊಚ್ಚಿಕೊಂಡು ಹೋಗುವಂತೆ ಮಳೆ ನೀರು ರಸ್ತೆಗಳಲ್ಲಿ ಹರಿತಾ ಇದೆ. ರಸ್ತೆಯಲ್ಲೇ ಕಯಾಕಿಂಗ್, ಮೋಟಾರ್ ಬೋಟ್ಗಳ ಓಡಾಟ. ಇವೆಲ್ಲ ರಸ್ತೆಗಳು, ಇಲ್ಲೆಲ್ಲ ಕಾರುಗಳು, ದ್ವಿಚಕ್ರ ವಾಹನಗಳು ಓಡಾಡಬೇಕಾಗಿತ್ತು. ಆದರೆ ಅಲ್ಲಿ ಈಗ ವಾಟರ್ ಬೋಟ್ಗಳು, ರಬ್ಬರ್ ಬೋಟ್ಗಳು, ಮೋಟಾರ್ ಬೋಟ್ಗಳು ಓಡಾಡ್ತಾ ಇವೆ. ಯಾಕಂದರೆ ನಗರದಲ್ಲಿ 4-5 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿತಾ ಇರೋದ್ರಿಂದ ರಸ್ತೆಗೆ ಬಂದ ವಾಹನಗಳೆಲ್ಲ ನೀರಲ್ಲಿ ಮುಳುಗಿ ಹೋಗ್ತಾ ಇವೆ. ಅದಕ್ಕೆ ಈಗ ವಾಹನಗಳ ಬದಲು ಜನರು ಬೋಟ್ಗಳಲ್ಲಿ ಆಶ್ರಯಿಸಿದ್ದು. NDRF, SDRF ತಂಡಗಳ ಬೋಟ್ಗಳ ಮೂಲಕವೇ ಜನರನ್ನ ರಕ್ಷಣೆ ಮಾಡಲಾಗ್ತಿದೆ. ಇಲ್ಲಿ ನೋಡಿ, ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಮಾಡಬೇಕಾದ ಕಯಾಕಿಂಗ್ ಅನ್ನ ಇವರು ರಸ್ತೆಯಲ್ಲೇ ಮಾಡ್ತಾ ಇದ್ದಾರೆ. ಕಯಾಕಿಂಗ್ ಮಾಡೋಕೆ ನದಿಯೇ ಆಗಬೇಕೆ? ನೀರಿದ್ರೆ ಸಾಲದೆ ಅನ್ನೋ ರೀತಿಯಲ್ಲಿ ಇಬ್ಬರು ವ್ಯಕ್ತಿಗಳು ಮಟಮಟ ಮಧ್ಯಾಹ್ನ ಸೂರತ್ನ ಬೀದಿಗಳಲ್ಲಿ ಕಯಾಕಿಂಗ್ ಮಾಡಿಕೊಂಡು ತಾವು ತಲುಪಬೇಕಾದ ಸ್ಥಳವನ್ನ ತಲುಪಿದ್ದಾರೆ. ಸೂರತ್ ಜಿಲ್ಲೆ ಒಂದರಲ್ಲೇ ಕಳೆದ 2 ದಿನಗಳಿಂದ ಸುಮಾರು 400 ಮಿಲಿಮೀಟರ್ ವರೆಗೆ ಮಳೆಯಾಗಿದೆ. ಸೂರತ್ ನಗರದಲ್ಲಿ 500ಕ್ಕೂ ಹೆಚ್ಚು ಮನೆಗಳು ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿದೆ. 100 ಜನರನ್ನ ತಗ್ಗು ಪ್ರದೇಶಗಳಿಂದ ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಗಳಲ್ಲಿ ಆಶ್ರಯದ ವ್ಯವಸ್ಥೆ ಮಾಡಿಕೊಡಲಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರನ್ನು ಹೊರಹಾಕುವ ಕೆಲಸ ಮಾಡಲಾಗ್ತಾ ಇದ್ದು ಅಲ್ಲಿಯವರೆಗೆ ಜನರು ತಮ್ಮ ಮನೆಗಳಿಗೆ ಹೋಗುವಂತಿಲ್ಲ. ರಸ್ತೆಯಲ್ಲೇ ಮುಳುಗಿದ ಕಾರು. ಸೂರತ್ನ ಮಹಾಮಳೆಗೆ ಮುಳುಗಿ ಹೋಗಿದ್ದು, ಕೊಚ್ಚಿಕೊಂಡು ಹೋಗಿದ್ದು ಅದೆಷ್ಟೋ ಕಾರುಗಳು ಲೆಕ್ಕವೇ ಇಲ್ಲ. ಊರೇ ನೀರಾಗಿರೋ ಸೂರತ್ ನಗರದಲ್ಲಿ ಎಲ್ಲೆಂದರಲ್ಲಿ ಜಲಸಮಾಧಿ ಆದ ಕಾರುಗಳು, ಆಟೋಗಳು ಕಾಣಿಸ್ತಾ ಇವೆ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಎಷ್ಟೊಂದು ಕಾರುಗಳು ಜಲಾವೃತ ಆಗಿವೆ ನೋಡಿ. ಬೆಲೆ ಬಾಳುವ ಕಾರುಗಳು ಸಂಪೂರ್ಣವಾಗಿ ಜಲಾಹುತಿ ಆಗಿದ್ದು ಮೇಲ್ಭಾಗ ಮಾತ್ರ ಕಾಣಿಸ್ತಾ ಇದೆ. ಸರ್ಕಲ್ನಲ್ಲೂ ಭಾರೀ ನೀರು ನಿಂತಿದ್ದು ದ್ವಿಚಕ್ರ ವಾಹನಗಳು ಬಿದ್ದು ಹೋಗ್ತಾ ಇವೆ. ವಿದೇಶಗಳಲ್ಲಿ ಪ್ರವಾಹಗಳು ಬಂದಾಗ ಕಾರುಗಳು ಕೊಚ್ಚಿಕೊಂಡು ಹೋಗುವಂತೆ ಈಗ ಸೂರತ್ನಲ್ಲೂ ಕಾರುಗಳು ನೀರಲ್ಲಿ ಮುಳುಗಿ ಹೋಗಿವೆ. ಎಲ್ಲೆಲ್ಲಿ ನಿಲ್ಲಿಸಿದ ಕಾರುಗಳು ಅಲ್ಲೇ ಜಲಸಮಾಧಿ ಆಗಿವೆ. ಕಾರುಗಳು ಮಾತ್ರವಲ್ಲ, ದ್ವಿಚಕ್ರ ವಾಹನಗಳನ್ನು ನೀರಲ್ಲಿ ತಳ್ಳಿಕೊಂಡು ಹೋಗಲು ಆಗದೆ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಇನ್ನು ಜನರಂತೂ ಆಚೆ ಬಂದರೆ ಈಜಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ದೇವಸ್ಥಾನವು ಮುಳುಗಡೆ, ದೇವರಿಗೂ ಜಲದಿಗ್ಬಂಧನ. ಸೂರತ್ನಲ್ಲಿ ಮಳೆ ಮತ್ತು ಪ್ರವಾಹ ಮನೆಗಳಲ್ಲಿ ಅಂಗಡಿಗಳನ್ನು ಮಾತ್ರ ಮುಳುಗಿಸಿಲ್ಲ. ಕೆಲವು ಕಡೆ ದೇವಸ್ಥಾನಗಳು ಮುಳುಗಿ ಹೋಗಿವೆ. ದೇವರಿಗೂ ಜಲದಿಗ್ಬಂಧನ ಉಂಟಾಗಿದೆ. ಇದನ್ನು ನೋಡಿ. ಇದು ಸೂರತ್ನಲ್ಲಿರೋ ಒಂದು ದೇವಾಲಯ. ಸದ್ಯಕ್ಕೆ ಅದು ಮುಳುಗಿ ಹೋಗಿದ್ದು ಅದರ ಮೇಲೆಯೇ ಜನರು ಹತ್ತಿ ಕುಳಿತುಕೊಂಡಿದ್ದಾರೆ. ಅದು ದೇವಾಲಯವೋ ಅಥವಾ ಮನೆಯೋ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಮುಳುಗಿ ಹೋಗಿದ್ದು ದೇವಾಲಯದ ಮೇಲ್ಭಾಗ ಮಾತ್ರ ಕಾಣಿಸ್ತಾ ಇದೆ. ಸುಮಾರು 10-15 ಜನ ದೇವಸ್ಥಾನದ ಮೇಲೆ ಹತ್ತಿ ಕುಳಿತುಕೊಂಡು ಅದರ ಮೇಲಿಂದಲೇ ನೀರಿಗೆ ಹಾರಿ ಈಜಾಡ್ತಿದ್ದಾರೆ. ಇನ್ನು ಕೆಲವು ಕಡೆ ಮನೆಗಳು, ಶೆಡ್ಗಳಿಗೆಲ್ಲ ನೀರು ನುಗ್ಗಿದ್ದು ಎಲ್ಲರೂ ಮನೆಗಳಿಂದ ಆಚೆ ಬಂದು ನಿಂತುಕೊಳ್ಳುವಂತೆ ಆಗಿದೆ. ಎಲ್ಲ ಪ್ರದೇಶಗಳಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಜನರು ವಿಲವಿಲ ಬದ್ದಾಡುವಂತಾಗಿದೆ.
ಗುಜರಾತ್ನಲ್ಲಿ ಭೀಕರ ಮಳೆ ಜೂನ್ 16ರಿಂದ ಆರಂಭವಾಗಿತ್ತು. ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಮಳೆ ನಿಂತೇ ಇಲ್ಲ. ಇದೇ ಕಾರಣಕ್ಕೆ ಪ್ರವಾಹ, ಕಟ್ಟಡ ಕುಸಿತ, ಜೀವಹಾನಿ ಸಂಭವಿಸ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಜಾನುವಾರುಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಮುಂದಿನ 3-4 ದಿನವೂ ಮಳೆ ಹೆಚ್ಚಾಗುವ ಸೂಚನೆ ಇದ್ದು ಜನರ ಆತಂಕ ಹೆಚ್ಚಾಗಿದೆ. ವಜ್ರಗಳ ನಗರಿ ಎಂದೇ ಖ್ಯಾತಿ ಪಡೆದಿದ್ದ ಸೂರತ್ ನಗರ ಈಗ ಮಳೆಯಲ್ಲಿ ಮುಳುಗಿ ಹೋಗಿದೆ. ಅಂಗಡಿಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಜಲಾವೃತ ಆಗಿವೆ. 100 ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಮಳೆ, ಒಂದು ನಗರ ಈಗ ಸಾವಿರಾರು ಮಂದಿಯನ್ನ ಮುಳುಗಿಸಿಬಿಟ್ಟಿದೆ. ಅವರ ಬದುಕು ನೀರು ಪಾಲಾಗುವಂತೆ ಮಾಡಿದೆ. ಸೂರತ್ ವ್ಯಾಪಾರಿಗಳಿಗೆ ಕಂಟಕವಾದ ಪ್ರವಾಹ. 100 ಅಂಗಡಿಗಳು ಜಲಾವೃತ. ಸಂಕಷ್ಟದಲ್ಲಿ ಜವಳಿ ವ್ಯಾಪಾರಿಗಳು. ಜಮ್ಮುವಿನಲ್ಲೂ ಮಹಾಮಳೆ. ಪ್ರವಾಹಕ್ಕೆ 5 ಜಿಲ್ಲೆಗಳು ತತ್ತರ. ಗುಜರಾತ್ನ ಸೂರತ್ ನಗರ ಡೈಮಂಡ್ ಸಿಟಿ. ಡೈಮಂಡ್ ಮಾತ್ರ ಅಲ್ಲ, ಬಟ್ಟೆಗಳು, ಬೆಡ್ಶೀಟ್ಗಳು ಅಂತ ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ನಗರದಲ್ಲಿ ಪ್ರತಿದಿನ ಸಾವಿರಾರು ಜನರು ಸಂಚಾರ ಮಾಡ್ತಾ ಇರ್ತಾರೆ. ಆದರೆ ಈಗ ಮಳೆಯಿಂದ ಎಲ್ಲವೂ ಬಂದಾಗಿದೆ. ಇಡೀ ನಗರ ಈಗ ನದಿಯಂತೆ ಆಗಿದ್ದು ವ್ಯಾಪಾರಿಗಳು, ವರ್ತಕರು ಸಂಕಷ್ಟ ಎದುರಿಸುವಂತಾಗಿದೆ. ಇದು ನೋಡಿ, ಇದು ಸದಾ ಜನಜಂಗುಳಿಯಿಂದ ತುಂಬಿರ್ತಾ ಇದ್ದಂತಹ ಶಾಪಿಂಗ್ ಕಾಂಪ್ಲೆಕ್ಸ್. ಇಲ್ಲಿ ಸುತ್ತಲೂ ಕಾಣ್ತಾ ಇರೋದೆಲ್ಲ ಬಟ್ಟೆ ಅಂಗಡಿಗಳು. ಆದರೆ ಈಗ ಅದೆಲ್ಲ ಜಲಾವೃತ ಆಗಿದೆ. ಎಲ್ಲ ಅಂಗಡಿಗಳ ಮಧ್ಯೆ ನೀರು ತುಂಬಿಕೊಂಡಿದ್ದು ಹಲವಾರು ಬಟ್ಟೆ ಅಂಗಡಿಗಳಿಗೂ ನೀರು ನುಗ್ಗಿದೆ. ಇದರಿಂದ ಹೊಸ ಬಟ್ಟೆಗಳು ನೆಂದು ಹೋಗಿದ್ದು ವ್ಯಾಪಾರಿಗಳು ಅವುಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ಸಾಗಿಸಲು ಪರದಾಡ್ತಾ ಇದ್ದಾರೆ. ನೀವು ನೋಡಬಹುದು ಬಟ್ಟೆಗಳು ಎಷ್ಟು ನೆಂದು ಹೋಗಿದ್ದು, ಅದರಿಂದ ಹೇಗೆ ನೀರು ಸುರಿತಾ ಇದೆ ಅಂತ. ಹಾಗೆ ಈ ದೃಶ್ಯವನ್ನು ಒಮ್ಮೆ ನೋಡಿ. ಇದು ಸಹ ಸೂರತ್ ನಗರದ್ದೇ ಒಂದು ದೃಶ್ಯ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ ಅಂತ ಹರಿಯೋ ನೀರಲ್ಲಿ ಹೇಗೆ ತೇಲಿಕೊಂಡು ಹೋಗ್ತಾ ಇದ್ದಾನೆ ನೋಡಿ. ರಸ್ತೆಯಲ್ಲಿ ಭಾರೀ ಪ್ರಮಾಣದ ನೀರು ನಿಂತಿದ್ದು ನೀರಲ್ಲಿ ಏನೇನೋ ವಸ್ತುಗಳು ತೇಲಿಕೊಂಡು ಬರ್ತಾ ಇವೆ. ಹಾಗೆ ತೇಲ್ತಾ ಇರೋ ವಸ್ತುವಿನ ಮೇಲೆ ಹತ್ತಿ ಮಲಗಿರೋ ವ್ಯಕ್ತಿ ಅದರ ಮೇಲೆ ತೇಲಿಕೊಂಡು ಜನರ ಕಡೆಗೆ ಕೈ ಬೀಸಿದ್ದಾನೆ. ಆ ದೃಶ್ಯ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. आगे है बरसात, पीछे है तूफान, मौसम बेईमान, कहाँ चले हम। कोई लड़की है जब वो हंसती है, बारिश होती है चलक चलक झुम। ಜೀವ ಪಣಕ್ಕಿಟ್ಟು ಜೀವ ಉಳಿಸಿದ ಪೊಲೀಸರು. ಸದ್ಯ ಸೂರತ್ನಲ್ಲಿ NDRF, SDRF ಅಂತ ಸಾಕಷ್ಟು ತಂಡಗಳು ಅಖಾಡಕ್ಕೆ ಇಳಿದಿದ್ದು ರಕ್ಷಣಾ ಕೆಲಸಗಳನ್ನು ಮಾಡ್ತಾ ಇವೆ. ಅವರ ಜೊತೆಗೆ ಪೊಲೀಸರು ಸಹ ಶಕ್ತಿ ಮೀರಿ ಮಳೆಯಲ್ಲೂ ಕಷ್ಟಪಡ್ತಾ ಇದ್ದಾರೆ. ಯಾವುದೇ ಸುರಕ್ಷತಾ ವ್ಯವಸ್ಥೆ ಇಲ್ಲದೆ ಇದ್ರೂ ಎದೆಮಟ್ಟದ ನೀರಲ್ಲಿ ಇಳಿದು ಸಂಕಷ್ಟಕ್ಕೆ ಸಿಲುಕಿದವರನ್ನ ರಕ್ಷಣೆ ಮಾಡಿದ್ದಾರೆ. ನೀರಲ್ಲಿ ನಡೆಯಲಾಗದೆ ಇದ್ದವರನ್ನ ಹೊತ್ತುಕೊಂಡು ವಾಹನ ಹತ್ತಿಸಿದ್ದಾರೆ. ಹಾಗೆ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಳೆ ನೀರಲ್ಲಿ ಪೊಲೀಸರು ಪಡ್ತಾ ಇರೋ ಕಷ್ಟವನ್ನು, ಅವರ ರಕ್ಷಣೆ ಮಾಡ್ತಾ ಇರೋದನ್ನ ಕೆಲವು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಪೊಲೀಸರ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪೊಲೀಸರ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳವರು ನೀರಿಗೆ ಇಳಿದು ಜನರನ್ನ ಬದುಕಿಸುವ ಕೆಲಸ ಮಾಡಿದ್ದಾರೆ.
ಸೂರತ್ ಜೊತೆಗೆ ಈಗ ಜಮ್ಮುವಿನಲ್ಲೂ ಭಾರೀ ಮಳೆ ಆಗ್ತಾ ಇದ್ದು ಇಲ್ಲಿನ 5 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ನೀರಿನ ಮಟ್ಟ ಏರಿಕೆಯಾಗಿ ನದಿಗಳು ಉಕ್ಕಿ ಹರಿತಾ ಇದೆ. ಜಮ್ಮುವಿನ ತಾವಿ ನದಿಯಲ್ಲಿ ನೀರು ತುಂಬಿ ಹರಿತಾ ಇದ್ದು ನೀರಲ್ಲಿ ವ್ಯಕ್ತಿಯೊಬ್ಬ ಸಿಲುಕಿ ಪರದಾಡಿದ್ದಾನೆ. ಆತನ ರಕ್ಷಣೆಗೆ ಅಧಿಕಾರಿಗಳು ಹರಸಾಹಸ ಪಟ್ಟು ರಕ್ಷಣೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ, ಕರ್ನಾಟಕ, ಮಧ್ಯಪ್ರದೇಶ ಹೀಗೆ ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಕೆಲವು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆ ಆಗಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ದು ದೇಶದ ಜನರು ಆತಂಕ ಪಡುವಂತಾಗಿದೆ.